ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿಯಲ್ಲಿ ನಾವು ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಇದು ಬರೀ ಶಾವಿಗೆ ಪಾಯಸ ಅಲ್ಲ, ಶಾವಿಗೆ ಪಾಯಸ ಇನ್ಕ್ಲೂಡಿಂಗ್ ಸಬ್ಬಕ್ಕಿ ಹಾಕಿ ಶಾವಿಗೆ ಪಾಯಸ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ, ಇದಕ್ಕೆ ನಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ ದ್ರಾಕ್ಷಿ, ಗೋಡಂಬಿ, ಇದು ನಿಮ್ಮ ಟೇಸ್ಟಿಗೆ ತಕ್ಕಂತೆ ತೊಗೋಬೋದು. ನಾನು ಇಲ್ಲಿ 1 ಕಪ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. 1 ಕಪ್ ಸಬ್ಬಕ್ಕಿಗೆ 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ. ಆ್ಯಂಡ್ ದ್ರಾಕ್ಷಿ, ಗೋಡಂಬಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಿಮಗೆ ಎಷ್ಟು ತುಪ್ಪ ಬೇಕು ಅಷ್ಟು ನಾನಿಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಅರ್ಧ ಲೀಟರ್ ಹಾಲು, 2 ಪಿಂಚ್ ಏಲಕ್ಕಿ ಪೌಡರ್, ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್ ಬಾದಾಮ್ ಪೌಡರ್. ಕೋವಾ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ. ಬಟ್ ಕೋವಾ ಬದಲಿಗೆ ಆಪ್ಷನಲ್ ಅಂತ ಅಂದರೆ ಎಲ್ಲರ ಮನೇಲೂ ಅಂತ ಸಿಗುವಂಥ ಇಂಗ್ರೀಡಿಯೆಂಟ್ ಇದು ಬಾದಾಮ್ ಪೌಡರ್. ಸೊ ನಾನು ಇದು ಬಾದಾಮ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್. ಮೊದಲಿಗೆ ಹಾಲು ತಗೊಳ್ಳೋಣ, ಹಾಲನ್ನ ಕಾಯಿಸ್ಕೊಳ್ಳೋಣ. ಸೊ ಇದು ಕಾಯೋಷ್ಟರಲ್ಲಿ ನಮ್ಮ ಪಾಯಸಕ್ಕೆ ವೆರಿ ಇಂಪಾರ್ಟೆಂಟ್ ಏನೇನು ಬೇಕಾಗುತ್ತೆ ಅದೆಲ್ಲ ರೆಡಿ ಆಗುತ್ತೆ. ಓಕೆ, ಸೊ ಹಾಲು ಇಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಗಟ್ಟಿ ಹಾಲಾಗಿರೋದ್ರಿಂದ ನಾನು ಇಲ್ಲಿ ಚೂರು ನೀರು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಆಪ್ಷನಲ್, ನಿಮಗೆ ಅಂದರೆ ನೀವು ನೀರನ್ನ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ನಾನು ಇಲ್ಲಿ ನೀರು ಹಾಕಿದ್ದೀನಿ. ಆ್ಯಂಡ್ ಒಂದು ಪ್ಯಾನ್ ಇಟ್ಟು ಪ್ಯಾನಲ್ಲಿ ತುಪ್ಪ ಹಾಕ್ತಿದ್ದೀನಿ. ಸೊ ನನಗೆ ಯಾವುದೇ ಅಡಿಷನಲ್ ತುಪ್ಪ ಬಳಸಲ್ಲ, ಇದೇ ತುಪ್ಪದಿಂದನೇ ಮಾಡ್ತಾ ಇದ್ದೀನಿ. ನೀವು ತುಪ್ಪ ಎಕ್ಸ್ಟ್ರಾ ಅಡಿಷನಲಿ ಆಡ್ ಮಾಡ್ಕೊಂಡ್ರೆ ಅದು ತುಪ್ಪ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಒಂಥರ ಬರೀ ತುಪ್ಪನೇ ಆಗಿ ಜಿಡ್ ತರ ಅದು ಒಂಥರ ಎಗಟು ಹೊಡೆದಂಗೆ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ತುಪ್ಪ, ಗೋಡಂಬಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಬಾದಾಮ್, ಪಿಸ್ತಾ, ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಬೇಕು ಆಡ್ ಮಾಡ್ಕೋಬಹುದು. ಸೊ ತುಂಬಾ ಚೆನ್ನಾಗುತ್ತೆ. ಅದು ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಕಲರ್, ಬಾದಾಮ್ ಪೌಡರ್ ಆಡ್ ಮಾಡಿದ್ಮೇಲೆ ಅದ್ರದ್ದು ಕಲರ್ ಆಗಿರ್ಬೋದು, ನೋಡ್ತಿದ್ರೆ ನಿಮಗೆ ಹಂಗೆ ಬಾಯಲ್ಲೇ ನೀರು ಸಿಗುತ್ತೆ, ಹಾಗಾಗುತ್ತೆ ಕನ್ಸಿಸ್ಟೆನ್ಸಿ ಇದ್ದು. ಸೊ ಗೋಡಂಬಿ ಆಲ್ಮೋಸ್ಟ್ ರೋಸ್ಟ್ ಆಗಿದೆ ನೋಡಿ, ಈ ತರ ಗೋಲ್ಡನ್ ಬ್ರೌನ್ ಬರೋ ತರ ಆಗ್ತಾ ಇದೆಲ್ಲ. ಈಗ ಆದ್ಮೇಲೆ ನಾವು ಇದಕ್ಕೆ ದ್ರಾಕ್ಷಿ ಆಡ್ ಮಾಡ್ಕೊಳ್ಳೋಣ. ದ್ರಾಕ್ಷಿ ಬಂದು ಆಪ್ಷನಲ್. ಇಲ್ಲಿ ನನ್ನ ಮಕ್ಕಳು ಬಂದು ತುಂಬಾ ದ್ರಾಕ್ಷಿ ಇದ್ರೆ ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ. ದ್ರಾಕ್ಷಿ ಬಂದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್. ಇದಕ್ಕೆ ಮತ್ತೆ ಏನು ಆಡ್ ಮಾಡೋದು ಬೇಡ, ತುಂಬಾ ಚೆನ್ನಾಗಾಗುತ್ತೆ ನಿಮ್ಗೆ. ನಿಮ್ಮ ಮಕ್ಕಳಿಗೆ ಇದನ್ನೆಲ್ಲ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸ್ನಾಕ್ ಬಾಕ್ಸಿಗೆ ಒಕೇಶನಲಿ ನೀವು ಇದನ್ನ ಮಾಡಿದಾಗ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ದ್ರಾಕ್ಷಿ ಫ್ರೈ ಆದ್ಮೇಲೆ ನಾನು ಇದನ್ನ ಸೇಮ್ ಬೌಲ್, ದ್ರಾಕ್ಷಿ ಗೋಡಂಬಿ ಹಾಕಿದ್ಮೇಲೆ ಅದೇ ಬೌಲ್ಗೆ ತಗೊಳ್ತಾ ಇದ್ದೀನಿ ಇದನ್ನ. ಸೊ ಇದನ್ನ ತಗೊಂಡಿದ್ದಾದ್ಮೇಲೆ ಏನ್ ಮಾಡ್ತೀರಾ, ಇದನ್ನ ತಗೊಂಡಿದ್ದಾದ್ಮೇಲೆ ಆಬ್ವಿಯಸ್ಲಿ ಶಾವಿಗೆ ಆಡ್ ಮಾಡ್ಬೋದು. ಶಾವಿಗೆ ಬಂದು ವರ್ಮಿಸಲಿ, ಅನಿಲ್, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದೇ ತಗೋಬೇಕಂತ ಏನಿಲ್ಲ. ರೋಸ್ಟೆಡ್ ಶಾವಿಗೆನೂ ಸಿಗುತ್ತೆ ನಿಮ್ಗೆ ಅಂಗಡಿಯಲ್ಲೆಲ್ಲಾನು. ಅದನ್ನ ತಗೊಂಡು ಸುಮ್ಮನೆ ನೀವು ಬಿಸಿ ಮಾಡಿದ್ರೆ ಸಾಕು, ತುಂಬಾ ರೋಸ್ಟ್ ಮಾಡ್ಬೇಕಂತ ಏನಿರಲ್ಲ. ಬಟ್ ಇಲ್ಲಿ ನಾನಿಲ್ಲಿ ನಾರ್ಮಲ್ ಶಾವಿಗೆನ ತಗೊಂಡಿದ್ದೀನಿ, ರೋಸ್ಟೆಡ್ ಶಾವಿಗೆ ತಗೊಂಡಿಲ್ಲ. ಸೊ ನಾರ್ಮಲ್ ಶಾವಿಗೆನ ತಗೊಂಡಿರೋದ್ರಿಂದ ಇದನ್ನ ನೀಟಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಸೊ ಇದನ್ನ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗುತ್ತೆ. ಒಂಚೂರು ಟೈಮ್ ಹಿಡಿಯುತ್ತೆ ನಿಮಗೆ ರೋಸ್ಟ್ ಮಾಡೋದಕ್ಕೆ, ಬಟ್ ಟ್ರಸ್ಟ್ ಮೀ ತುಂಬಾ ಚೆನ್ನಾಗುತ್ತೆ ಟೇಸ್ಟ್ ಮಾತ್ರ. ಇದು ನೀವು ಎಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡ್ತೀರೋ ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗುತ್ತೆ, ಅಷ್ಟು ಸಕ್ಕತ್ತಾಗುತ್ತೆ. ಶಾವಿಗೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಸ್ವಲ್ಪ ನೋಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದು ಸೀದ್ ಹೋಗಿರೋ ಥರ, ಬೋನ್ ಆಗಿರೋ ಥರ ಈ ಥರ ಸುತ್ತ ತಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ರೋಸ್ಟ್ ಆಗೋಷ್ಟೊತ್ತಿಗೆ ನೋಡಿ ನಮ್ಮ ಹಾಲು ಕೂಡ ಕಾಯ್ತಾ ಇದೆ. ಈಗ ನಾನು ಹಾಲಿಗೆ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವ ಬೌಲಲ್ಲಿ ನೀವು ಶಾವಿಗೆ ತಗೊಂಡಿದ್ದಲ್ಲ, ಸೇಮ್ ಬೌಲಲ್ಲೇ 1 ಬೌಲು ನೀವು ಸಕ್ಕರೆ ತಗೊಳ್ಳಿ. ಸೊ ಸಕ್ಕರೆ ಇಸ್ ಆಪ್ಷನಲ್, ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ಯಾರು ನಾವು ಸಕ್ಕರೆ ತಿನ್ನಲ್ಲ ಅಂತ ಹೇಳ್ತಿರಲ್ಲ ಅವರು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ಯಾವ ಬೌಲಲ್ಲಿ ಶಾವಿಗೆ ತಗೊಂಡಿರ್ತೀರಾ ಅದೇ ಬೌಲಲ್ಲೇ ನೀವು ಸಕ್ಕರೆ ಕೂಡ ತಗೊಳ್ಳಿ. ನಾನು ಇಲ್ಲಿ ಸೇಮ್ ಕನ್ಸಿಸ್ಟೆನ್ಸಿಗೆ ಸಕ್ಕರೆ ಹಾಕೊತಾ ಇದ್ದೀನಿ. ಸೊ ನೋಡಿ ಸಕ್ಕರೆ ಹಾಕ್ತೆ. ಈಗ ಇದನ್ನ ಒಂದ್ಸಲ ಕೈ ಆಡ್ಸೋಣ. 1 ಸ್ಪೂನಿಂದ ಹೆಲ್ಪ್ ತೊಗೊಂಡು ಸ್ಪೂನಿಂದ ಹೀಗೆ ಮಿಕ್ಸ್ ಮಾಡೋಣಂತೆ. ಸ್ಪೂನ್ ಮಿಕ್ಸ್ ಮಾಡಿದಾದ್ಮೇಲೆ ನೋಡಿ ಹೀಗೆ. ಸೊ ನೋಡಿ ನಮ್ಮ ಶಾವಿಗೆನ ಯಾವುದೇ ಕಾರಣಕ್ಕೂ ಬರ್ನ್ ಮಾಡಬೇಡಿ. ಸ್ವಲ್ಪ ನೀಟಾಗಿ ಚಂದ ಫ್ಲೇವರ್ ಕೊಡುತ್ತೆ, ಅದು ನಿಮ್ಗೆ ಘಮ ಬರುತ್ತೆ. ಚೆನ್ನಾಗಿ ಘಮ ಬಂದಾಗಲೇ ಗೊತ್ತಾಗ್ಬಿಡುತ್ತೆ ಶಾವಿಗೆ ಆಗಿದೆ ಅಂತ. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಹೈ ಫ್ಲೇಮ್ಗೆ ಇಡಬೇಡಿ. ತುಂಬ ಅಂದರೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿದಾಗ ಏನಾಗುತ್ತೆ, ಅದು ನೀಟಾಗಿ ಪ್ರತಿಯೊಂದು ಪಾರ್ಟು ನೀಟಾಗಿ ಬೇಯುತ್ತೆ. ಇಲ್ಲಾಂದರೆ ಏನಾಗುತ್ತೆ ನಿಮಗೆ, ಅದು ಅರ್ಧಂಬರ್ಧ ಬೇಯೋದು ಆ ಥರ ಆಗುತ್ತೆ ಬಿಗಿನರ್ಸಿಗೆಲ್ಲನೂ. ತುಂಬ ಈಸಿ ರೆಸಿಪಿ ಇದಂತೂ, ಪಟಾಪಟ್ ಅಂತ 10 ಮಿನಿಟ್ಸಲ್ಲಿ ಮಾಡ್ಕೊಳೋಂಥ ರೆಸಿಪಿ ಇದು. ಈ 10 ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ. ಈಗ ಶಾವಿಗೆ ರೋಸ್ಟ್ ಆಗಿದೆ. ಸೊ ಇದನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ಸೊ ನಾನು ಇದನ್ನು ಒಂದು ಪ್ಲೇಟಿಗೆ ತಗೊಂಡು ಬರ್ತೀನಿ. ಈಗ ಶಾವಿಗೆನ ಸಪ್ರೇಟ್ ಮಾಡ್ಕೊಂಡಿದ್ದಾಯ್ತಲ್ವಾ. ನೋಡಿ ಹಾಲು ಬಂದಿತ್ತು, ಸೊ ಹಾಲು ಆಫ್ ಮಾಡ್ಕೊಂಡಿದ್ದೀನಿ. ಈಗ ಹಾಲನ್ನು ಇದರಲ್ಲಿ ಪಾಯಸ ಮಾಡೋದಕ್ಕೆ ಟಂಬ್ಲರ್ ಸಾಲಲ್ಲ, ಸೊ ಹಾಗಾಗಿ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಹಾಲು ಹಾಕಿದ್ದೀನಿ. ಹಾಲು ಹಾಕಿದ್ಮೇಲೆ ಈ ಥರ ಒಂದು ಮಿಕ್ಸ್ ಕೊಟ್ಬಿಟ್ಟು ಈಗ ಇದಕ್ಕೆ ನಾವು ನೆನೆಸಿಟ್ಟಿರುವಂಥ ಸಬ್ಬಕ್ಕಿ, ನಾನು ಒಂದು ಬೌಲ್ ಆಗೋಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ. ಒಂದು ಹಾಫ್ ಅನ್ ಅವರ್ ಪ್ರಿಯಾರಿಟಿ ವೈಸ್ ನೀವು ನೆನೆಸಿದ್ರೆ ಸಾಕು, ಟೈಮ್ ಇಲ್ಲ ಅನ್ನೋರು. ಓವರ್ನೈಟ್ ಸೋಕ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗುತ್ತೆ ಸಬ್ಬಕ್ಕಿ ಅದು. ಸೊ ಒಂದು ಹಾಫ್ ಅನ್ ಅವರ್ ನಾನು ನೆನೆಸಿಟ್ಟಿದ್ದೆ, ಟೈಮ್ ಇರಲಿಲ್ಲ, ಅರ್ಜೆಂಟಾಗಿ ಬ್ಲಾಗ್ ಮಾಡಬೇಕಾಗಿತ್ತು ಅಂತ. ಸೊ ಸಬ್ಬಕ್ಕಿನ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಇದ್ರಲ್ಲಿ ಆ್ಯಡ್ ಮಾಡಿದ್ಮೇಲೆ ನೋಡಿ ಅದು ವಾಟರ್ ಬಬಲ್ಸ್ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅದು. ಸೊ ನೋಡಿ ಭಾಳ ಟೈಮ್ ತೊಗೊಳ್ಳಲ್ಲ ನಿಮಗೆ ಅದು ಕಾಯೋಕ್ಕೆ. ಒಂದು 2 to 3 ಮಿನಿಟ್ಸ್ ನೀವು ಇದನ್ನು ಕುದಿಸಿದ್ರೆ ಸಾಕು. ನೋಡಿ ಇದು ಒಂದು ಕುದಿ ಬಂದಿದೆ, ನಾನು ಲೋ ಫ್ಲೇಮ್ಗೆ ಹಾಕಿದ್ದೀನಿ. ನೋಡಿ ಸಬ್ಬಕ್ಕಿ ಯಾವ ಥರ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ.
ಸೊ ಈ ಥರ ಆದರೆ ಸಾಕು ನಿಮಗೆ ಸಬ್ಬಕ್ಕಿ. ನೋಡಿ ಸಬ್ಬಕ್ಕಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ, ಸಕ್ಕರೆ ಕೂಡ ಚೆನ್ನಾಗಿ ಮೆಲ್ಟ್ ಆಗಿದೆ, ಇದ್ರದ್ದು ಪರಿಮಳ ಬರ್ತಾ ಇದೆ ಗಮ್ ಅಂತ. ಈಗ ನಾನು ಇದಕ್ಕೆ ರೋಸ್ಟ್ ಮಾಡ್ಕೊಂಡಿರುವಂಥ ಶಾವಿಗೆನ ಆ್ಯಡ್ ಮಾಡ್ಕೊತೀನಿ. ನೋಡಿ ಭಾಳ ತುಪ್ಪ ಹಾಕಿದ್ರಿ ಅಂದರೆ ನೀವು ಪ್ಲೇಟಲ್ಲಿ ವಾಪಸ್ ನೋಡಿ, ನಾವು ಭಾಳ ತುಪ್ಪ ಹಾಕಿಲ್ಲ, ಒಂದೇ ಸ್ಪೂನ್ ಯೂಸ್ ಮಾಡಿದ್ರು ನೋಡಿ ಇದರಲ್ಲಿ ಎಷ್ಟು ಜಿಡ್ಡಿನ ಅಂಶ ಇದೆ. ನೀವು ಭಾಳ ತುಪ್ಪ ಹಾಕ್ಬಿಟ್ರಿ ಅಂದರೆ ಅದು ಫುಲ್ ಹಾಗೆ ಜಿಡ್ಡೆ ಕುತ್ಕೊಬಿಡುತ್ತೆ, ಮತ್ತು ಅದು ಪಾಯಸದ ಮೇಲೂ ಅಷ್ಟೇ ಭಾಳ ಜಿಡ್ಡು ಕುತ್ಕೊಳ್ಳುತ್ತೆ. ಅದು ಒಂಥರ ನೋಡೋಕ್ಕೂ ಚೆನ್ನಾಗಿರಲ್ಲ, ಭಾಳ ಆಯಿಲ್ ಆದರೂ ಭಾಳ ತುಪ್ಪ ಆದ್ರೂ ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಸೊ ಮಿನಿಮಮ್ ತುಪ್ಪ ಹಾಕ್ಕೊಂಡು ಇದನ್ನು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನನ್ನ ಮಕ್ಕಳಿಗಿಂತ ನನ್ನ ಹಸ್ಬೆಂಡಿಗೆ ಭಾಳ ಇಷ್ಟ ಇದು ಶಾವಿಗೆ ಪಾಯಸ, ಅವ್ರ ಫೇವ್ರೆಟ್ ಇದು. ಸೊ ನೋಡಿ ಇದು ಶಾವಿಗೆ ಹಾಕ್ತಿದ್ದಂಗೆ ಶಾವಿಗೆ ಫುಲ್ ಮೆತ್ತಗಾಗ್ಬಿಡ್ತು. ಸೊ ಇದು ಈಗ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 1 to 3 minutes ಶಾವಿಗೆ ಫುಲ್ ಸಾಫ್ಟ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು, ಚಂದ ಆಗ್ಬಿಡುತ್ತೆ ಇದು. ಬೇರೆ ಏನು ಬೇಡ. ಈಗ ಇದು ಬಾಯ್ಲ್ ಆಗೋ ಟೈಮಿಗೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಏಲಕ್ಕಿ, ಸೊ ಇದನ್ನು 2 ಪಿಂಚ್ ಹಾಕೋಣ. 2 ಪಿಂಚ್ ಏಲಕ್ಕಿ ಅಥವಾ 2 ಏಲಕ್ಕಿ, ವಾಟ್ ಎವರ್ ನಿಮ್ಮ ಕಂಫರ್ಟು, ನಿಮ್ಮ ಫ್ರಾಗ್ರೆನ್ಸು, ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕೊಳ್ಳೋದು ಇದನ್ನು. ಸೊ ಕಾರ್ಡಮಮ್ ಪೌಡರ್ ಹಾಕೋದ್ರಿಂದ ತುಂಬ ಚೆನ್ನಾಗೂ ಆಗುತ್ತೆ, ಮತ್ತು ಸ್ಮೆಲ್ಸ್ ಗುಡ್ ಆ್ಯಕ್ಚುಲಿ, ಗೊತ್ತಾ. ಈ ಥರ ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ಈಗ ವಿ ಆರ್ ಆಲ್ಮೋಸ್ಟ್ ಅಟ್ ದಿ ಪಾರ್ಟ್ ಆಫ್ ದಿ ಎಂಡ್ ಪಾರ್ಟಲ್ಲಿ ಇದ್ದೀವಿ. ನಿಮಗೆ ಕೋವಾ ಇತ್ತಂದರೆ ಯು ಕ್ಯಾನ್ ಆ್ಯಡ್ ಕೋವಾ ಹಾಕೋದ್ರಿಂದ ಪಾಯಸದ್ದು ಟೇಸ್ಟ್ ಆಗಿರ್ಬೋದು 3 times ಜಾಸ್ತಿ ಆಗುತ್ತೆ ಅಂದರೂ ತಪ್ಪಾಗಲ್ಲ. ಕೋವಾ ಬಂದು ಶಾವಿಗೆ ಪಾಯಸದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಬಟ್ ನಾನಿಲ್ಲಿ ಕೋವಾ ಇಲ್ಲ, ಆ್ಯಂಡ್ ಇದು ಸಿಂಪಲ್, ವೆರಿ ಸಿಂಪಲ್. ಫಾಸ್ಟಾಗಿ ಯಾರಾದರೂ ಮನೆಗೆ ಬಂದರು, ಇಮಿಡಿಯೇಟಾಗಿ ಅರ್ಜೆಂಟಾಗಿ ನನ್ನ ಫ್ರೆಂಡ್ಸ್ಗೋ ಇನ್ನೊಬ್ರಿಗೋ ಯಾರೋ ಸಡನ್ನಾಗಿ ಬಂದರು ಅಂದ ತಕ್ಷಣ 10 minutes ಮಾಡುವಂಥ ಅಡುಗೆ ಇದು. ಭಾಳ ಇಷ್ಟಪಟ್ಟು ತಿಂತಾರೆ ಅವರು ಅದನ್ನು. ಇದರಲ್ಲಿ ನಾನು ಒಂದು 5 to 6 ಟೇಬಲ್ ಸ್ಪೂನ್ ಅಷ್ಟು, ಅಂದರೆ ಈ ಸ್ಪೂನಲ್ಲಿ 6 ಟೇಬಲ್ ಸ್ಪೂನ್ ಅಷ್ಟು ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ. ಬಾದಾಮ್ ಪೌಡರ್ ತೊಗೊಂಡು ಈಗ ನೋಡಿ ಇದು ಫುಲ್ ಸಾಫ್ಟ್ ಆಗಿದೆ ಶಾವಿಗೆ, ನೀವು ನೋಡ್ತಿದ್ದೀರಲ್ಲ ಫುಲ್ ಸಾಫ್ಟ್ ಆಗಿದೆ ಶಾವಿಗೆ, ಚೆನ್ನಾಗಿ ಹದ ಬಂದಿದೆ ಇದು. ಈಗ ಇದಕ್ಕೆ ಬಾದಾಮ್ ಪೌಡರ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಬಾದಾಮ್ ಪೌಡರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಗಂಟಾಗಬಾರ್ದು ಬಾದಾಮ್ ಪೌಡರಿಂದ. ನಿಮಗೆ ಅದು ಗಂಟಾದರೆ ನಿಮಗೆ ಬಾಯಿಗೆ ಗಂಟೆ ಸಿಕ್ತಿದ್ರೆ ಬರೀ ಬಾದಾಮ್ ಪೌಡರ್ ತಿನ್ನಂಗಿರುತ್ತೆ, ಶಾವಿಗೆ ತಿನ್ನಂಗೆ ಅನ್ಸಲ್ಲ ನಿಮಗೆ. ಸೊ ಹಾಗಾಗಿ ಯಾವುದೇ ಗಂಟಾಗಬಾರ್ದು. ನೋಡಿ ಏನು ಕಲರ್ ಬಂತು ಅಂತ, ಸಕ್ಕತ್ತಾಗಿ ಬಂದಿದೆ ಕಲರ್ ಮಾತ್ರ. ನೋಡಿ ತುಂಬ ಚೆನ್ನಾಗಿ ಕಾಣ್ತದೆ ಅಲ್ಲ. ಈಗ ಇದಕ್ಕೆ ಲಾಸ್ಟ್ ಸ್ಟೆಪ್ ದ್ರಾಕ್ಷಿ ಗೋಡಂಬಿ ಆ್ಯಡ್ ಮಾಡೋಣ. ದ್ರಾಕ್ಷಿ ಗೋಡಂಬಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈಗ ಮಿಕ್ಸ್ ಆದಮೇಲೆ 2 minutes, ನಾಟ್ 2 minutes, ಲೆಸ್ ದನ್ 2 minutes ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಡೋಣಂತೆ. ನೋಡಿ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 2 minutes ಕ್ಲೋಸ್ ಮಾಡಿ ಇಟ್ಟರೆ ಅದು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗುತ್ತೆ. ಲೋ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ, ಅದು ಬಾಯ್ಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 minutes, ಲೆಸ್ ದನ್ 2 minutes ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ. ನೋಡಿ ನಿಮ್ಗೆ ಕಾಣ್ತಿರ್ಬೋದು ಸಬ್ಬಕ್ಕಿ ಎಷ್ಟು ನೀಟಾಗಿ ಟ್ರಾನ್ಸ್ಪರೆಂಟ್ ಆಗಿಬಿಟ್ಟಿದೆ ನೋಡಿ, ಅಲ್ವಾ, ಕಾಣ್ತಿದ್ಯಾ? ಹಾಂ, ದಯವಿಟ್ಟು ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ನೋಡಿ ಪಾಯಸ ಎಷ್ಟು ಚೆನ್ನಾಗಿದೆ ಅಂತ. ಈಗ ಇದನ್ನು ಸರ್ವ್ ಮಾಡ್ತೀನಿ ನಾನು. ನೋಡಿ ಪಾಯಸ ಹೇಗಾಗಿದೆ ಅಂತ ನೋಡಿ ನೋಡಿ ನೋಡಿ. ವಾ, ನೋಡಿ ಹೇಗಿದೆ ನೋಡಿ. ತಡಾ, ಬಾಯಲ್ಲಿ ನೀರಿರಿಸೋ ಶಾವಿಗೆ ಪಾಯಸ ರೆಡಿ. ಸಬ್ಬಕ್ಕಿ ಹಾಕಿ ಮಾಡಿರೋದು, ಹೆಲ್ದಿಗೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿದೆ. ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.